ವಿಶ್ವಾಸ ಮಕಾಲಿ ಏನಾಗಲ್ಲ. ಅದೇನು ಹೆಣ್ಣು ನೋಡಿಸ್ತಾ ಇದ್ದೀನಿ ಇಲ್ಲಿ ನಾಚ್ಕೊಳಕ್ಕೆ. ನಾನಿವತ್ತು ಬೇಗ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಪಟ್ಟಂತ ನನ್ನ ಅಕ್ಕನ ತಲೆ ಬಚ್ಕೊಂಡು ಕ್ಲೀನಾಗಿ ರೆಡಿ ಆದೆ. ನನ್ನ ಮಗ ತಿಂದು ದಪ್ಪ ಅಲೆ ಅಂದ್ಬಿಟ್ಟು ಗೋರ್ ಎತ್ತಾಗ್ತಾ ಇರೋ ತಟ್ಟೆಗೆ. ಅಷ್ಟನ್ನ ಹಾಕಿದ್ ನೋಡಿದ್ರೆ ಏನೋ ಸ್ಪೆಷಲ್ ಕೊಡ್ತೇನೆ ಅನ್ಕೊಂಡೆ, ನೋಡಿದ್ರೆ ಮೊಸರನ್ನ ಹಾಕೊಡ್ತು ನಮ್ಮಮ್ಮ ನನಗೆ. ಸರಿ ಬಿಡು ಅನ್ಕೊಂಡು ಮೊಸರನ್ನ ತಿನ್ಕೊಂಡು ಆಚೆ ಬಂದು ನೋಡಿದ್ರೆ ಬಿಸಿಲು ಹೆಂಗ್ ಸುಡ್ತಾ ಇತ್ತಂದ್ರೆ ಸೂರ್ಯ ಫುಲ್ ಈಟಿಗೆ ಬಂದ್ಬಿಟ್ಟಿದ್ದ. ಇರ್ಲಿ ಅನ್ಬಿಟ್ಟು ಶೂಗೆ ಹಾಕೊಂಡು ಗಾಡಿ ಎತ್ಕೊಂಡು ಆಚೆ ಹೋಗೋಣ ಅಂತ ಬಂದೆ. ಎತ್ಕೊಂಡು ಗಾಡಿ ಈ ಬಿಸಿಲಲ್ಲಿ ಅನ್ಲಿಮಿಟೆಡ್ AC ಬೇಕಂದ್ರೆ ಟೂ ವೀಲರ್ ಅಲ್ಲೇ ಬರ್ಬೇಕು. ನಮ್ಮ ಅಣ್ಣನ ಅಂಗಡಿ ಹತ್ರ ಬಂದ್ಬಿಟ್ಟು ಗಾಡಿ ಪಾರ್ಕ್ ಮಾಡಿ ನಮ್ಮ ನಡೆ ಬಸ್ ಸ್ಟ್ಯಾಂಡ್ ಕಡೆ ಅನ್ಬಿಟ್ಟು ನಡ್ಕೊಂಡು ಹೋಯ್ತಾ ಇದ್ದೆ. ನನ್ನ ಫ್ರೆಂಡ್ ಅಲ್ಲಿ ಇದ್ದ, ಅವನ್ನ ಮಾತಾಡ್ಸ್ಕೊ ಬರೋಣ ಅಂತ ಹೋದ್ರೆ ಅವನೇನ್ ಮಾಡ್ದ ನೋಡಿ. ವಿಶ್ವಾಸ ಮಕಾಲಿ ಏನಾಗಲ್ಲ, ಅದೇನು ಹೆಣ್ಣು ನೋಡಿಸ್ತಾ ಇದ್ದೀನಿ ಇಲ್ಲಿ ನಾಚ್ಕೊಳಕ್ಕೆ. ಆವಾಗಲೇ ಮಕ ಮುಚ್ಕೊಂಡಿದ್ದು ಇವನೇ ನೋಡಿ. ಇವನಿಗೆ ಬಾಯ್ ಮಾಡಿ ನಾನು ಹೋಗಿದ್ದೆ ಬಸ್ ಹತ್ತಕ್ಕೆ. ಮತ್ತೆ ತಿರ್ಗಾ ಬಸ್ಸಿಂದ ಇಳ್ಕೊಂಡೆ. ನಾನು ಇವತ್ತು ಎಲಗ್ ನಡ್ಕೊ ಹೋಗ್ತಾ ಇದ್ದೀನಪ್ಪ ಅಂದ್ರೆ M5 ಮೇಲೆ ಯಾವ ಹುಡುಗಿ ಚೆನ್ನಾಗಿ ಬಂದವಳ ಅಂತ ನೋಡಕ್ ಬಂದೆ. ಯಾವ ಹುಡುಗಿನ ನೋಡಕ್ ಬಂದಿರ್ಲಿಲ್ಲ. ನಮ್ಮ ಫ್ರೆಂಡ್ ಹತ್ರ ಏನೋ ಮಾತಾಡ್ಬೇಕಾಯ್ತು, ಅದಕ್ಕೆ ಅವ್ನು ಮೀಟ್ ಮಾಡಕ್ ಬಂದೆ. ಅವನ್ನ ಮಾತಾಡ್ಸ್ಕೊಂಡು ತಿರ್ಗಾ ಮನೆ ಕಡೆ ಹೋಗೋಣ ಅನ್ಕೊಂಡ್ ಬಂದೆ. ATM ಅಲ್ಲಿ 1 ಲಕ್ಷ ಕ್ಯಾಶ್ ಎತ್ಕೊಳ್ಳೋಣ ಅಂತ ATM ಒಳಗೆ ಹೋದೆ. ATM ಇಂದ ಕಾಸು ಎತ್ಕೊಂಡು ಹೋಗಿದ್ದೆ ಮನೆ ಕಡೆಗೆ. ಕೊನೆಗೂ ಮನೆ ಹತ್ರ ಬಂದು ಮನೆ ಒಳಗೆ ಹೋಗ್ತಾ ಇದ್ದೀನಿ. ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಗೈಸ್. ಬಾಯ್.